ನಮ್ಮ ಕಾಮನ್ ವಿಟಿ ಪ್ರೋಸೆಸ್ ಇದು ಈ ತರ ಒಂದು ಇಶ್ಯೂಸ್ ಬರಲಿಲ್ಲ ಅಂದ್ರೆ ನಮ್ಮ ವಿಟಿಯುಗೆ ಅವಮಾನ. ಓಕೆ, ದೆನ್ ಸ್ಟಾರ್ಟ್ ಮಾಡೋಣವಾ? ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಸಖತ್ ಸ್ಯಾಡ್ ಅಲ್ಲಿ ಇದೀನಿ. ಏನಕ್ಕಪ್ಪ ಅಂತಂದ್ರೆ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಬಿಡ್ತೀನಿ ಅಂತ ಹೇಳಿದ್ರು ವಿಟಿದವರು, ಬಟ್ ಸ್ಟಿಲ್ ಬಿಟ್ಟಿಲ್ಲ ಗೈಸ್. ನಾನು ಹೇಳಿದ್ದೆ ಆಫ್ಟರ್ನೂನ್ 9 ಗಂಟೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಬಿಡ್ತಾರೆ ಅಂತ. ಸೊ ವಿಟಿನ ಎಕ್ಸ್ಪೆಕ್ಟೇ ಮಾಡಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ. ಯಾಕೋ ನಾನ್ ನಿಮ್ಗೆ ಅಪ್ಡೇಟ್ ಕೊಡ್ಬೇಕಂತ ಅಂದ್ಬಿಟ್ಟು ನಾನು ಬಂದಿರೋದು. ಆಕ್ಚುಲಿ ನೀವು ನನ್ನ ಟ್ರಸ್ಟ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಕಮೆಂಟ್ಸ್ ಎಲ್ಲ ಆಗ್ತಿರ್ತೀರಾ. ಸೊ ಇನ್ನೂ ಬಿಟ್ಟಿಲ್ಲ ಅಂತ. ಸೊ ನಾನು ಇನ್ನು ವಿಟಿಗೆ ಕಾಲ್ ಮಾಡಿ ಕೇಳ್ಬೇಕು ಅಂತ ಅನ್ಕೊಂಡೆ. ಇನ್ನೂ ಒಂದ್ ದಿನ ಇದೆ, ಇವತ್ತು 10ನೇ ತಾರೀಕು ಮುಗೀಲಿ. ನಾಳೆ ಏನಾದ್ರು ಬಿಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾನು ಕಾಲ್ ಮಾಡಿ ಕೇಳ್ತೀನಿ. ಡೋಂಟ್ ವರಿ ಗಾಯ್ಸ್. ಸೊ ದಿಸ್ ಈಸ್ ಅ ಸ್ಮಾಲ್ ಅಪ್ಡೇಟ್ ಫ್ರಮ್ ಮೈ ಸೈಡ್. ಸೊ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್, ನೋ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಲಿಸ್ಟೆಡ್ ರೈಟ್ ನೌ ಅಂತ ನಾನು ಹೇಳಿದ್ದೆಲ್ಲ ಮಾಡಿದಿರ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಕ್ವಿಸ್ ಅಟೆಂಡ್ ಮಾಡಿದಿರಲ್ಲ, ಕ್ವಿಸ್ ಅಟೆಂಡ್ ಮಾಡಿ ಅಷ್ಟೊತ್ತಿಗೆ ಅವರು ಕೂಡ ಅಪ್ಡೇಟ್ ಮಾಡ್ತಾರೆ. ನಮ್ಮ ಕಾಮನ್ ವಿಟಿ ಪ್ರೋಸೆಸ್ ಇದು ಈ ತರ ಒಂದು ಇಶ್ಯೂಸ್ ಬರಲಿಲ್ಲ ಅಂದ್ರೆ ನಮ್ಮ ವಿಟಿಯುಗೆ ಅವಮಾನ ಅಂತ ಹೇಳ್ತಾ guys, ನಿಮ್ ಹತ್ರ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈಗ ವಿಟಿಯು ಅಂಡರ್ ಅಲ್ಲಿ ಒಂದು 2-3 ಕಾಲೇಜಸ್ ಅಲ್ಲ, ದೇರ್ ಆರ್ ಸೋ ಮೆನಿ ಕಾಲೇಜಸ್ ಅಂಡರ್ ವಿಟಿಯು ರೈಟ್. ದೇರ್ ಆರ್ 300ಕ್ಕೂ ಹೆಚ್ಚು ವಿಟಿಯು ಕಾಲೇಜಸ್ ಇರೋದ್ರಿಂದ ಅವ್ರಿಗೆ ಅಪ್ಡೇಟ್ ಮಾಡಿದಾಗ ಯಾವ ತರ ಅಂತಂದ್ರೆ ಲೈಕ್ ಇದೊಂಥರ ಕ್ಯೂ ತರ ಬರುತ್ತೆ. ಯಾವ ತರ ಅಂತಂದ್ರೆ ಒಬ್ರಿಗೆ ಕಳಿಸ್ಬಿಟ್ಟು ಇನ್ನೊಬ್ಬರಿಗೆ ಲೇಟ್ ಆಗಿ ಕಳಿಸ್ತಾರಲ್ಲ, ಸೊ ಆ ತರ ಆಗ್ತಾ ಇದೆ ಒಂದು ಪ್ರೋಸೆಸ್. ಯಾರಿಗಾದ್ರೂ ಎಕ್ಸಾಮ್ ಅಪ್ಲಿಕೇಶನ್ ಬಿಟ್ಟಿದ್ರೆ ಸೊ ಪ್ಲೀಸ್ ಡೂ ಕನೆಕ್ಟ್ ವಿತ್ ಮೀ. ಸೊ ನಾನ್ ನಿಮ್ ಜೊತೆ ಸೇರ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಯಾವ ತರ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಗ ಬೇಗ ಕಂಪ್ಲೀಟ್ ಮಾಡೋರಂತೆ. ಅಥವಾ ನನಗೆ ಏನಾದ್ರು ಎಕ್ಸಾಮ್ ಅಪ್ಲಿಕೇಶನ್ ಬಂದ್ರೆ ಡೆಫಿನೆಟ್ಲಿ ವಿಲ್ ಡೂ ವಿಡಿಯೋ ಅಂತ. ಸ್ಟೇ ಟ್ಯೂನ್ ಗೈಸ್. ಸೊ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಮತ್ತೆ ಸಿಗುವ. ಬಾಯ್ ಬಾಯ್.